30 ವಾಸ್ತು ಸಲಹೆಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. 1. ಧಾರ್ಮಿಕ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ನೆಲದ ಮೇಲೆ ಕುಳಿತು ಆಹಾರವನ್ನು ಸೇವಿಸಬೇಕು, ಏಕೆಂದರೆ ಕುರ್ಚಿ ಅಥವಾ ಹಾಸಿಗೆಯ ಮೇಲೆ ಕುಳಿತು ತಿನ್ನುವುದರಿಂದ ರಕ್ತ ಸಂಚಾರದ ಮೇಲೆ ಪರಿಣಾಮ ಬೀರುತ್ತದೆ. 2. ತಿನ್ನುವಾಗ ಒಮ್ಮೆಲೆ 3 ರೊಟ್ಟಿಗಳನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಹಿಂದೂ ಧರ್ಮದಲ್ಲಿ 3ನೇ ಸಂಖ್ಯೆಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. 3. ಆಹಾರವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ತೆಗೆದುಕೊಳ್ಳಬೇಕು. ಇವೆರಡು ದೇವರ ನಿದರ್ಶನವೆಂದು ಪರಿಗಣಿಸಲಾಗಿದೆ. ಈ ದಿಕ್ಕುಗಳಿಗೆ ಎದುರಾಗಿ ಆಹಾರವನ್ನು ಸೇವಿಸುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಆರೋಗ್ಯ ಉತ್ತಮವಾಗಿ ಇರುತ್ತದೆ ಎಂದು ನಂಬಲಾಗಿದೆ. 4. ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕನ್ನು ಆಹಾರ ಸೇವನೆಗೆ ಅಶುಭವೆಂದು ಹೇಳಲಾಗುತ್ತದೆ. ಪಶ್ಚಿಮಾಭಿಮುಖವಾಗಿರುವ ಆಹಾರವನ್ನು ಸೇವಿಸುವುದರಿಂದ ವ್ಯಕ್ತಿಯ ಋಣಭಾರ ಹೆಚ್ಚುತ್ತದೆ. ಈ ದಿಕ್ಕಿನಲ್ಲಿ ಆಹಾರ ಸೇವಿಸುವುದರಿಂದ ಮನೆಯಲ್ಲಿ ಬಡತನ ಬರುತ್ತದೆ. 5. ವಾಸ್ತು ಪ್ರಕಾರ ಮನೆ ಅಥವಾ ಕೋಣೆಯ ನೈಋತ್ಯ ದಿಕ್ಕಿನಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನು ಇಡಬೇಕು. ಈ ದಿಕ್ಕು ಭೂಮಿಯ ಅಂಶಕ್ಕೆ ಸಂಬಂಧಿಸಿದೆ. ಈ ದಿಕ್ಕಿನಲ್ಲಿ ಬೂಟು ಮತ್ತು ಚಪ್ಪಲಿಗಳನ್ನು ಇಡಲು ಸೂಕ್ತವೆಂದು ಪರಿಗಣಿಸಲಾಗಿದೆ. 6. ವಾಸ್ತು ಪ್ರಕಾರ ಮನೆಯಲ್ಲಿ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಇಟ್ಟುಕೊಳ್ಳುವಾಗ ಎಂದಿಗೂ ಅಡುಗೆ ಮನೆ ಅಥವಾ ಪೂಜಾ ಗೋಡೆಯ ಅಕ್ಕಪಕ್ಕದಲ್ಲಿ ಇಡಬಾರದು ಎಂಬುದು ನೆನಪಿರಲಿ. ಇದು ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. 7. ತುಳಸಿ ಸಸ್ಯವು ಅನೇಕ ಔಷಧೀಯ ಗುಣದಿಂದ ಕೂಡಿದೆ, ಆದರೆ ಅದರ ಪ್ರಯೋಜನಗಳನ್ನು ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಲಾಗಿದ್ದು, ಧಾರ್ಮಿಕ ದೃಷ್ಟಿಕೋನದಿಂದಲೂ ಇದು ಹೆಚ್ಚಿನ ಪ್ರಾಮುಖ್ಯತೆ ಪಡೆದಿದೆ. ಧಾರ್ಮಿಕ ನಂಬಿಕೆ ಪ್ರಕಾರ ಲಕ್ಷ್ಮೀ ದೇವಿಯನ್ನು ತುಳಸಿ ಗಿಡದಲ್ಲಿ ನೆಲೆಸಿದ್ದಾಳೆ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ತುಳಸಿ ಗಿಡವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಸ್ಥಾಪಿಸಿ. ಇದು ವಾಸ್ತು ದೋಷಗಳಿಂದ ದೂರವಿಡುತ್ತದೆ. 8. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹುಣಸೆ ಮರವನ್ನು ನೆಡಬಾರದು. ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತದೆ. ಮನೆಯಲ್ಲಿ ಯಾವಾಗಲೂ ಭಯದ ವಾತಾವರಣ ಇರುತ್ತದೆ. ಆದ್ದರಿಂದ ಇದನ್ನು ಮಾಡಬೇಡಿ. 9. ಮನೆಯಲ್ಲಿ ಅರಳಿ ಮರವನ್ನು ನೆಡಬಾರದು. ವಾಸ್ತು ಪ್ರಕಾರ ಇದು ಅನ್ವಯಿಸುವುದರಿಂದ ಮನೆಗೆ ಕೆಟ್ಟ ಶಕ್ತಿ ಬರುತ್ತದೆ. ಗೋಡೆಯ ಮೇಲೆ ಅಥವಾ ಮನೆಯ ಯಾವುದೋ ಮೂಲೆಯಲ್ಲಿ ಅರಳಿ ಗಿಡ ಬೆಳೆದಿದ್ದರೆ ಅದನ್ನು ತೆಗೆದುಹಾಕಿ. 10. ಮನೆಯಲ್ಲಿ ನೆಟ್ಟ ಯಾವುದೇ ಮರ ಅಥವಾ ಗಿಡ ಒಣಗುತ್ತಿದ್ದರೆ ಅದನ್ನು ತೆಗೆಯುವುದು ಉತ್ತಮ. ವಾಸ್ತು ಪ್ರಕಾರ ಒಣಮರ ಅಥವಾ ಸಸ್ಯಗಳು ಮನೆಯಲ್ಲಿ ದುಃಖವನ್ನು ತರುತ್ತವೆ. ಇದು ನಕಾರಾತ್ಮಕತೆ ಹೆಚ್ಚಿಸುತ್ತದೆ. 11. ಹಿಂದಿನ ಕಾಲದಲ್ಲಿ ಮನೆಯ ಅಲಂಕಾರಕ್ಕಾಗಿ ತಾಜಾ ಸಸ್ಯಗಳನ್ನು ಇಡುತ್ತಿದ್ದರು, ಆದರೆ ಈ ಕಾಲದಲ್ಲಿ ಮನೆ ಅಲಂಕಾರಕ್ಕಾಗಿ ಬೋನ್ಸಾಯಿ ಗಿಡಗಳನ್ನು ಇಡುವ ಪ್ರವೃತ್ತಿ ಹೆಚ್ಚಾಗಿದೆ. ಈ ಸಸ್ಯಗಳನ್ನು ನೋಡಲು ಸುಂದರವಾಗಿರುತ್ತದೆ. ಮನೆಯಲ್ಲಿ ಇಡುವುದರಿಂದ ಕೆಟ್ಟ ಪರಿಣಾಮ ಮತ್ತು ಪ್ರಗತಿಯಲ್ಲಿ ಅಡೆತಡೆ ಆಗುತ್ತವೆ. 12. ನಿಮ್ಮ ಬೀರುವಿನಲ್ಲಿ ನೀವು ಹಣವನ್ನು ಸುರಕ್ಷಿತವಾಗಿ ಇರಿಸಲು ಪೂಜೆ ಮಾಡುವಾಗ ಖಂಡಿತವಾಗಿಯೂ ದಂಡಯಂತ್ರವನ್ನು ಸ್ಥಾಪಿಸಿ. ಬದಲಿಗೆ ನೀವು ಐಶ್ವರ್ಯ ಯಂತ್ರವನ್ನು ಸಹ ಸ್ಥಾಪಿಸಬಹುದು. ವಾಸ್ತು ಪ್ರಕಾರ ಹೀಗೆ ಮಾಡುವುದರಿಂದ ಹಣದ ಕೊರತೆ ಬರುವುದಿಲ್ಲ. 13. ಹಿಂದೂ ಧರ್ಮದಲ್ಲಿ ಅರಿಶಿಣವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಲಕ್ಷ್ಮೀ ದೇವಿಯು ತಿಜೋರಿಯಲ್ಲಿ ನೆಲೆಸಿದ್ದಾಳೆ. ಆದ್ದರಿಂದ ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಅರಿಶಿಣದ ಉಂಡೆಯನ್ನು ಕಟ್ಟಿ ಇಡಿ. 14. ಹುಣಸೆ ಹಣ್ಣನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿದ್ದು, ಈ ಹಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಬೆಳ್ಳಿ ಅಥವಾ ತಾಮ್ರದ ನಾಣ್ಯವನ್ನು ಇರಿಸಿ. 15. ಮನೆಯ ಪೂರ್ವ ಅಥವಾ ಯಾವುದೇ ವಾಯುವ್ಯ ದಿಕ್ಕಿನಲ್ಲಿ ಗೋಡೆಯ ಮೇಲೆ ನವಿಲುಗರಿಯನ್ನು ಇಡುವುದರಿಂದ ರಾಹುವಿನ ದೋಷ ದೂರವಾಗುತ್ತದೆ. ಸರ್ಪ ದೋಷಗಳನ್ನು ಹೋಗಲಾಡಿಸಲು ನವಿಲುಗರಿಗಳನ್ನು ದಿಂಬಿನ ಒಳಗೆ ಇಡಿ. 16. ವಾಸ್ತುಶಾಸ್ತ್ರದ ಪ್ರಕಾರ ಕೆಂಪು ಬಣ್ಣದ ಹೂವು ಜೀವನದಲ್ಲಿ ಉತ್ಸಾಹವನ್ನು ತರುತ್ತವೆ. ಈ ಹೂವುಗಳು ತೋಟದಲ್ಲಿ ಅಥವಾ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ಈ ಹೂವುಗಳನ್ನು ಇಡುವುದರಿಂದ ಕೀರ್ತಿ ಬರುತ್ತದೆ ಮತ್ತು ಇದು ದಂಪತಿಗಳ ಜೀವನದಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ. 17. ವಾಸ್ತುಶಾಸ್ತ್ರದ ಪ್ರಕಾರ ಮಕ್ಕಳ ಕೋಣೆಯಲ್ಲಿ ನೀಲಿ, ಗುಲಾಬಿ ಅಥವಾ ಹಸಿರು ಪರದೆಗಳನ್ನು ಬಳಸಿ. ಈ ಬಣ್ಣವು ಶಾಂತಿ ಮತ್ತು ಉತ್ತಮ ಆರೋಗ್ಯದ ಸಂಕೇತ. ಇದು ಮಕ್ಕಳ ಮನಸ್ಸನ್ನು ಹತೋಟಿಯಲ್ಲಿ ಇಡುತ್ತದೆ. 18. ಔಷಧಿಗಳನ್ನು ಅಡುಗೆ ಮನೆಯಲ್ಲಿ ಇಡಬಾರದು. ಹೀಗೆ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಮತ್ತು ಜೀವನದಲ್ಲಿ ಸಂತೋಷದ ಕೊರತೆ ಉಂಟಾಗುತ್ತದೆ. 19. ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಲು ಮನೆಯಿಂದ ಹೊರಡುವ ಮೊದಲು ನಿಮ್ಮ ಕೈಯಲ್ಲಿ ಬ್ರೆಡ್ ತೆಗೆದುಕೊಳ್ಳಿ.
ದಾರಿಯಲ್ಲಿ ಎಲ್ಲೆಲ್ಲಿ ಕಾಗೆಗಳು ಅಥವಾ ನಾಯಿಗಳು ಕಂಡರೂ ಆ ರೊಟ್ಟಿಯನ್ನು ತುಂಡು ಮಾಡಿ ಮುಂದಕ್ಕೆ ಹೋಗಿ ಹಾಕುವುದು ಯಶಸ್ಸನ್ನು ತರುತ್ತದೆ. 20. ಮನೆಯಲ್ಲಿ ಕಳಶವನ್ನು ಶುದ್ಧ ನೀರಿನಿಂದ ತುಂಬಿಸಿ ಮತ್ತು ಅಶೋಕ ಅಥವಾ ಮಾವಿನ ಎಲೆಗಳನ್ನು ಕೆಂಪು ದಾರದಿಂದ ಕಟ್ಟಿ ಈ ರೀತಿ ಕಳಶ ಇಡುವುದರಿಂದ ಆರೋಗ್ಯ, ಸಮೃದ್ಧಿ ಮತ್ತು ಯೋಗಕ್ಷೇಮ ಹೆಚ್ಚುತ್ತದೆ. ಮನೆಯ ಯಾವುದೇ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಶುಭ ಕಾಲಕ್ಕೆ ಅವುಗಳನ್ನು ಆಗಾಗ ಬದಲಾಯಿಸಿ. 21. ಸೋಮವಾರದ ಪರಿಹಾರಗಳು. ವ್ಯಾಪಾರದಲ್ಲಿ ಪ್ರಗತಿ ಹೊಂದಲು ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲನ್ನು ಬೆರೆಸಿದ ನೀರನ್ನು ಅರ್ಪಿಸಿ. ಯಾವುದೇ ಹುಣ್ಣಿಮೆಯಂದು ಕೂಡ ನೀರಿನಲ್ಲಿ ಹಾಲನ್ನು ಬೆರೆಸಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ಪ್ರಗತಿಯನ್ನು ಕಾಣಬಹುದು. 22. ನೀವು ತಲೆನೋವು ಅಥವಾ ಮೈಗ್ರೇನ್ನಿಂದ ಬಳಲುತ್ತಿದ್ದರೆ ಮನೆಯಲ್ಲಿ ಮಲ್ಲಿಗೆ, ಗೋರಂಟಿ, ರೋಸ್ ಪರಿಮಳವನ್ನು ತುಂಬಿಸಿ. ಇವು ವಾಸ್ತು ಪ್ರಕಾರ ಸುಗಂಧವು ಮಾನಸಿಕ ಶಾಂತಿಯನ್ನು ನೀಡುತ್ತವೆ, ಮನೆಗೆ ಸಮೃದ್ಧಿಯನ್ನು ತರುತ್ತವೆ. 23. ಮನೆಯಲ್ಲಿ ಯಾರಾದರೂ ಪದೇ ಪದೇ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ವ್ಯಕ್ತಿಯ ಕೋಣೆಯಲ್ಲಿ ಒಂದು ಬಟ್ಟಲಿನಲ್ಲಿ ಕೇಸರಿಯನ್ನು ನೀರಿನಲ್ಲಿ ಕರಗಿಸಿ ಇಡೀ ಕುಂಕುಮ ದ್ರಾವಣವನ್ನು ಸಹ ಕಾಲಕಾಲಕ್ಕೆ ಬದಲಾಯಿಸಬಹುದು. ಹೀಗೆ ಮಾಡುವುದರಿಂದ ರೋಗದಿಂದ ರೋಗಿ ಮುಕ್ತಿ ಸಿಗುತ್ತದೆ. 24. ಮಲಗುವ ಕೋಣೆಯು ನೈಋತ್ಯ ಪ್ರದೇಶವನ್ನು ಎಂದಿಗೂ ಖಾಲಿ ಇಡಬೇಡಿ. ಕುರ್ಚಿ, ಟೇಬಲ್, ಸೋಫಾ ಮುಂತಾದ ಯಾವುದೇ ಭಾರವಾದ ವಸ್ತುಗಳನ್ನು ಮೂಲೆಯಲ್ಲಿ ಇರಿಸಿ. 25. ಶಾಸ್ತ್ರಗಳ ಪ್ರಕಾರ ಆಹಾರ, ಧಾನ್ಯವು ಮತ್ತು ಹಣ ಎರಡೂ ಸಮಾನ. ಆದ್ದರಿಂದ ಅಕ್ಕಿ ಕಾಳುಗಳನ್ನು ಪರ್ಸ್ನಲ್ಲಿ ಇಡುವುದು ಮುಖ್ಯ. ಒಂದು ಚಿಟಿಕೆ ಅಕ್ಕಿ ಕಾಳುಗಳನ್ನು ಇಟ್ಟುಕೊಳ್ಳಿ. ಇದು ನಿಮ್ಮ ಸಂಪತ್ತನ್ನು ಹೆಚ್ಚಿಸುತ್ತದೆ, ವೆಚ್ಚವನ್ನು ಕಡಿಮೆ ಮಾಡುತ್ತದೆ. 26. ಮನೆ ಮೇಲಿನ ಮಹಡಿಯನ್ನು ಹೊಂದಿದ್ದರೆ ಮಾಸ್ಟರ್ ಬೆಡ್ರೂಮ್ನಲ್ಲಿ ಮೇಲಿನ ಮಹಡಿಯು ನೆಲದ ನೈಋತ್ಯ ಮೂಲೆಯಲ್ಲಿ ಇರಬೇಕು. ಮಲಗುವ ಕೋಣೆಯಲ್ಲಿ ಮಲಗುವಾಗ ಯಾವಾಗಲೂ ತಲೆಯನ್ನು ಗೋಡೆಗೆ ಹತ್ತಿರ ಇಟ್ಟು ಮಲಗಬೇಕು. 27. ಹಾಸಿಗೆ ಮುಂದೆ ಕನ್ನಡಿಯನ್ನು ಎಂದಿಗೂ ಇಡಬೇಡಿ. 28. ಪ್ಲಾಸ್ಟಿಕ್ ಹೂವುಗಳು ಮತ್ತು ಸಸ್ಯಗಳನ್ನು ಮನೆ ಒಳಗೆ ಇಡಬೇಡಿ. ಇದು ಬಡತನವನ್ನು ತರುತ್ತದೆ, ಮೂಲ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ. 29. ಗುರುವಾರದಂದು ಉತ್ತರ ದಿಕ್ಕಿನಲ್ಲಿ ಕಮಲದ ಹೂವುಗಳನ್ನು ಇಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ. 30. ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಉಳಿದಿರುವ ಪಾತ್ರೆಗಳು ದೊಡ್ಡ ಹಾನಿಯನ್ನು ಉಂಟುಮಾಡುತ್ತವೆ. ಆದ್ದರಿಂದ ದಯವಿಟ್ಟು ಇದನ್ನು ಮಾಡಬೇಡಿ. ರಾತ್ರಿಯ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಡಲು ಪ್ರಯತ್ನಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.